ಹಾಯ್ ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆ 5 ಗಂಟೆ ಆಗೈತಿ. 5 ಗಂಟೆಗೆ ಇವತ್ತು ನಮ್ಮ ದಿನ ಸ್ಟಾರ್ಟ್ ಆಗೈತಿ. ಇವತ್ತು ನಾನು ಯಾವುದು ಸ್ಟಿಚ್ ಮಾಡತ್ತಿಲ್ಲ, ಬ್ಲೌಸ್ ಕಟ್ ಮಾಡಿದ್ರೆ ಆಯ್ತು ಅಂತೇಳಿ ಒಂದು ಬ್ಲೌಸ, ಇದು ಸೀರೆ, ಇವು ಮೂರು ಒಂದೇ ಕಸ್ಟಮರ್ದು. ಒಂದು ಬ್ಲೌಸ್ ಮತ್ತು ಒಂದು ಸೀರೆ ಒಳಗೆ 2 ಟಾಪ್ ಕಟ್ಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು. ಇದು ಒಂದು ಬ್ಲೌಸ ಬೇರೆಯವ್ರದ್ದು. ಈ ಸೀರೆ ಒಳಗೆ ಒಂದು ಅಂಬ್ರೆಲಾ ಟಾಪ್ ಮತ್ತು ಸ್ಟ್ರೇಟ್ ಕಟ್ ಟಾಪ್ನ ಸ್ಟಿಚಿಂಗ್ ಮಾಡಬೇಕು. ಹಂಗಾಗಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಆಮೇಲೆ ಹೊಲಿದ್ರಾಯ್ತು ಅಂತೇಳಿ ಇನ್ನು 6 ಗಂಟೆವರೆಗೂ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಕಟ್ ಮಾಡಿ ಎತ್ತಿಟ್ಟು ನಾವು ಕಸ ಗುಡಿಸೋದು ಮತ್ತು ನೆಲ ಒರೆಸೋದು, ಜಳಕ ಅದೆಲ್ಲ ಮಾಡಿಕೊಂಡು ಆಮೇಲೆ ಹೊಲಿದ್ರಾಯ್ತು ಅಂತೇಳಿ ಇದು 6 ಗಂಟೆ ಆಗೈತಿ ಬೆಳಿಗ್ಗೆ. ಇನ್ನು 5 ಗಂಟೆಯಿಂದ 6 ಗಂಟೆ ಕಟ್ ಮಾಡಿಟ್ಟೆ. ಇನ್ನು ಹೊರಗಿನ ಕಸ ಎಲ್ಲ ಹುಡುಗಿ ಬೆಳಕಾಗಿತ್ತು ಆಲ್ರೆಡಿ. ಆಮೇಲೆ ಜಳಕ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಒಂದು ಕಪ್ ಚಹಾ ಕುಡಿದ್ರಾಯ್ತು ಅಂತೇಳಿ ಚಹಾ ಬಿಸ್ಕೆಟ್, ನಮ್ಮದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ಚಹಾ ಬಿಸ್ಕೆಟ್, ಮುಂಜಾನೆ ಚಹಾ ಬಿಸ್ಕೆಟ್ ಬೇಕೇ ಬೇಕು. ಸೊ ಇವನ್ನ ಚಹಾ ಕುಡಿದಾದ್ಮೇಲೆ ನಿನ್ನೆ ಆರ್ಡರ್ ಬಂದಿದ್ದು, ಅಂದ್ರೆ ಕಸ್ಟಮರ್ ಬ್ಲೌಸ್ ಕೊಟ್ಟು ಹೋಗಿದ್ರಲ್ಲ, ನಿನ್ನೆ ಏನು ಹೊಲಿಯೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಅದರದ್ದೇ ಅವೇ ಬ್ಲೌಸ್ ಇವು. 4 ಜನ ಫ್ರೆಂಡ್ಸ್ ಇವು, 3 ಸೀರೆ ಇದಾವೆ, ಒಂದು ಬ್ಲೌಸ್ ಐತಿ. 4 ಜನ ಫ್ರೆಂಡ್ಸ್. ಇದು ಇವರು ಮೊದಲೇ ಸೀರೆ ಕೊಟ್ಟಿದ್ದರು. ನಿನ್ನೆ ಒಂದು ಆರೆಂಜ್ ಕಲರ್ ಹೊದ್ನಲ್ಲ, ಸೊ ಅದೊಂದು ಬ್ಲೌಸ್, ಇದೊಂದು ಬ್ಲೌಸ್ ಇವ್ರು ಮೊದಲೇ ಕೊಟ್ಟಿದ್ರು. ಇವ್ರು ಪಿಕೋ ಮಾಡೋಕ್ಕೆ ಕೊಟ್ಟಿನಿ, ಪಿಕೋ ಫಾಲ್ ಮಾಡೋಕ್ಕೆ ಸೀರೆ. ಇನ್ನು ಬ್ಲೌಸ್ ಹೊಲಿಬೇಕು. ಇದೊಂದು ಬ್ಲೌಸ್ ಮತ್ತು ಇದು ಒಂದು ಬ್ಲೌಸ ಸೀರೆ, ಇದೊಂದು ಬ್ಲೌಸ ಸೀರೆ, ಇದೊಂದು ಬ್ಲೌಸ ಸೀರೆ. ಪಿಕೋ ಫಾಲ್ ನಾನು ಮಾಡಲ್ಲ, ಬೇರೆಯವ್ರ ಕಡೆ ಕೊಡ್ತೀನಿ. ಬ್ಲೌಸ್ ಅಷ್ಟೇ ನಾನು ಸ್ಟಿಚ್ ಮಾಡಬೇಕು. ಇವು 4 ಶುಕ್ರವಾರ, ನಾಳೆ, ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಇವು 4 ಬ್ಲೌಸ್ ಕೊಡಬೇಕು. ಇದಂತೂ ಆಮೇಲೆ ಕೊಡ್ತೀನಿ, ಇದು ಈಗೇನು ಅರ್ಜೆಂಟಿಲ್ಲ. ಈ ಥರ ಒಂದು 3-4 ಬ್ಲೌಸ್ ಹೊಲ್ದೀನಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೊಲ್ದೀನಿ ಅಂತೇಳಿ. ಭಾಳ ಅಂದ್ರೆ ಭಾಳ ತಲೆ ತಿಂತಾವೆ ಫ್ರೆಂಡ್ಸ್ ಇವು. ಹೊಲಿಬೇಕಾದ್ರೆ ಇಲ್ಲೆಲ್ಲ ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಸ್ಲೀವ್ಸಿಗೆ ಇಲ್ಲೆಲ್ಲ ಉಚ್ಕೋಬೇಕು. ಇವನ್ನೆಲ್ಲ ಉಚ್ಬೇಕಾದ್ರೆ ಇಷ್ಟು ತಲೆ ತಿಂತಾವಂದ್ರೆ ಇವನ್ನೆಲ್ಲ ಉಚ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕು. ನೆಕ್ನು ಅಷ್ಟೇ, ಇದೆಲ್ಲ ಇಷ್ಟೇ ಇರ್ತಾವೆ. ಸೊ ಇಷ್ಟೇ ನೆಕ್ ಬ್ಯಾಡ್ ಅಂತಾರೆ ಅವರು. ಅವಾಗ ನಾವು ಡೀಪ್ ನೆಕ್ ತೆಗಿಬೇಕಂತಾರೆ. ಅವಾಗ ಏನೈತಿ, ಇಲ್ಲೆಲ್ಲಿ ಬಂದಿರ್ತಾವಲ್ಲ ಅಲ್ಲೆಲ್ಲ ನಾವು ಉಚ್ಕೊಂಡು ಸ್ಟಿಚ್ ಮಾಡಬೇಕು. ಇದನ್ನು ಆಮೇಲೆ ಸ್ಟಿಚ್ ಮಾಡ್ತೀನಿ. ಇವತ್ತು ನಾಳೆ 2 ದಿನದಾಗ ಇವು 4 ಮತ್ತು ಬೆಳಿಗ್ಗೆ ಕಟ್ ಮಾಡಿದ್ನಲ್ಲ ಅಂಬ್ರೆಲಾ ಡ್ರೆಸ್ಸು ಮತ್ತು ಒಂದು ಬ್ಲೌಸ್, ಅವು 2 ಡ್ರೆಸ್ ಟೋಟಲ್ ಇವತ್ತು ನಾಳೆ ಸೇರಿ ಇವೆಲ್ಲ ಮುಗಿಸ್ಬೇಕು ನಾನು. ನೋಡೋಣ. ಇವತ್ತು ಇದೊಂದು ಬ್ಲೌಸ, ಇವು ನಾಳೆ ಸ್ಟಿಚ್ ಮಾಡ್ಬೇಕು ಅಂದ್ಕೊಂಡೀನಿ. 3 ಬ್ಲೌಸ್ ಸೀರೆ ಅವ್ರಿಗೆ ಪಿಕೋ ಫಾಲ್ ಮಾಡೋಕ್ಕೆ ಕೊಡ್ತೀನಿ. ಇನ್ನು ಇದೊಂದು ಬ್ಲೌಸ ಮತ್ತು ಬೆಳಗ್ಗೆ ಕಟ್ ಮಾಡಿದ್ನಲ್ಲ 2 ಡ್ರೆಸ್, ಒಂದು ಅಂಬ್ರೆಲಾ ಡ್ರೆಸ್, ಒಂದು ಕಟ್ ಡ್ರೆಸ್ ಸೈಡ್ ಕಟ್ಟಿರೋದು, ಸ್ಟ್ರೇಟ್ ಟಾಪ್, ಇನ್ನು ಒಂದು ಬ್ಲೌಸ್, ಅವು 3 ಟೋಟಲ್. ಇವು 4 ಇವತ್ತು ಹೊಲಿಬೇಕು. ಇವು 3 ಎತ್ತಿಡ್ತೀನಿ. ಈ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಅದಕ್ಕೆ ಮೊದಲು ಒಂದೆರಡು ಫಿಟ್ಟಿಂಗ್ ಅಂತೇಳಿ ಡ್ರೆಸ್ ಕೊಟ್ಟಿದ್ದರು. ಅವ್ನು ಫಸ್ಟ್ ಫಿಟ್ಟಿಂಗ್ ಮಾಡಿಕೊಡ್ಬೇಕು. ಅವ್ರಿಗೆ ಮೊನ್ನೆ ಕೊಟ್ಟಿದ್ರು ಪಾಪ. ಹಂಗಾಗಿ ಅವರು ಆಮೇಲೆ ಇವರೆಲ್ಲ ಆಮೇಲೆ ಮಾಡ್ತೀನಿ. ಇನ್ನು ಹಾಕೊಂಡು ಫಿಟ್ಟಿಂಗ್ ಒಂದು ಮಾಡಬೇಕು. ಎಲ್ಲಿಟ್ಟಿನೋ ಏನೋ ಹಾಕೊಂಡು ಎತ್ಕೊಂಡು ಫಿಟ್ಟಿಂಗ್ ಮಾಡಬೇಕು. ಇದು ಒಂದು ಮೊನ್ನೆ ಕೊಟ್ಟೋಗ್ಯಾರ ಫಿಟ್ಟಿಂಗ್ ಮಾಡೋಕ್ಕಂತೇಳಿ, ಅದನ್ನೊಂದು ಮಾಡಬೇಕು. ಸೊ ಒಂದೆರಡು ಫಿಟ್ಟಿಂಗ್ ಮಾಡಬೇಕು ಟಾಪ್ನ. ನೀನು ರಾತ್ರಿನೇ ಮಾಡಬೇಕಂದೆ, ಮಾಡೋಕ್ಕೆ ಆಗಲಿಲ್ಲ. ಇವರೆಲ್ಲ ಸೀರೆ ಬ್ಲೌಸ್ ಎಲ್ಲ ತೊಗೊಂಡು ಬಂದರು. ಅವ್ರದ್ದೆಲ್ಲ ಒಂದು ಡ್ರೆಸ್ ಟಾಪ್ ಇತ್ತು, ಅದನ್ನೊಂದು ಫಿಟ್ಟಿಂಗ್ ಮಾಡಿ ಅವ್ರ ಬ್ಲೌಸ್ ಅಳತೆ ಎಲ್ಲ ತೊಗೊಂಡು, ಆಮೇಲೆ ಇನ್ನೊಂದೆರಡು ನೈಟಿ ಫಿಟ್ಟಿಂಗ್ ಮಾಡೋಯಿದ್ದು, ಅವೇ ಒಂದೆರಡು ನೈಟಿ ಫಿಟ್ಟಿಂಗ್ ಮಾಡಿ ಆ ನೈಟಿ ಕೊಟ್ಟೆ. ಸೊ ಹಂಗಾಗಿ ರಾತ್ರಿ ನಿನ್ನೆ ಆಗಲಿಲ್ಲ, ಬರೀ ಒಂದೇ ಒಂದು ಬ್ಲೌಸ್ ಆಗಿದ್ದು ನಿನ್ನೆ. ಇವತ್ತು ನೋಡೋಣ ಫ್ರೆಂಡ್ಸ್ ಎಷ್ಟು ಬ್ಲೌಸ್ ಹೊಲಿತೀನಿ. ಇವತ್ತು ಅಂದ್ಕೊಂಡಿದ್ದೆಲ್ಲ ಫಿನಿಷ್ ಮಾಡ್ತೀನಿ, ಏನು ಮಾಡ್ತೀನೋ ನೋಡೋಣ. ಈಗ ಮೊದಲು ಇವನ್ ಫಿಟ್ಟಿಂಗ್ ಮಾಡಿಕೊಡ್ತೀನಿ ಅವರಿಗೆ. ಇನ್ನು ಫಿಟ್ಟಿಂಗ್ ಎಲ್ಲ ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಬೆಳಿಗ್ಗೆ ನಾಷ್ಟ ಮಾಡತ್ತೀವಿ. ಅವಲಕ್ಕಿ ಚೂಡ ಮಾಡಿ ನಾಷ್ಟಕ್ಕಂತೇಳಿ ಇವನಿಗೆ ನಾಷ್ಟ ಮಾಡ್ತೀನಂದ ಹಾಕಿ ಕೊಟ್ಟೀನಿ. ಆದರೆ ಇವ ನಾಷ್ಟ ತಿನ್ನಾಕತ್ತಿಲ್ಲ. ನಾನು ಮೊಬೈಲ್ ಬೇಕಂತ ಅವನಿಗೆ. ನಾನು ಮೊಬೈಲ್ ಕೊಟ್ರೆ ಇವ ನಾಷ್ಟ ಮಾಡ್ದಂತೆ. ಆಮೇಲೆ ನಾನು ಮೊಬೈಲ್ ಕೊಟ್ಟು ಬಟ್ಟೆ ಎಲ್ಲ ತೊಳೆದ್ರಾಯ್ತು ಅಂತೇಳಿ ಬಟ್ಟೆ ಎಲ್ಲ ತೊಳ್ಕೊಂಡೆ. ಇನ್ನು ಸಾಯಂಕಾಲ ಆಯಿತು. ಆಮೇಲೆ ವಿಡಿಯೋನೇ ಮಾಡಲಿಲ್ಲ ಫ್ರೆಂಡ್ಸ್. ಇದು ಸಾಯಂಕಾಲ ಚಹಾ ಕುಡಿಯತ್ತೀವಿ. ಸೊ ಚಹಾ ಕುಡಿದು ಮತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಇನ್ನು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ರಾಯ್ತು ಅಂತೇಳಿ ಬ್ಲೌಸ್ನ ಸ್ಟಿಚ್ ಮಾಡಾಕತ್ತೀನಿ. ಇದು ನೋಡಿರಿ, ಈ ಥರ ಲೇಸ್ ಬರ್ತದೆ ಬ್ಲೌಸಿಗೆ. ಈ ಲೇಸ್ನ ನಾವು ಯಾವ ಸ್ಲೀವ್ಸಿಗೆ ಹಚ್ಬೇಕು ಹೇಳ್ರಿ? 2 ಸ್ಲೀವ್ಸಿಗೆ ಆಗೋಲ್ಲ, ಆದರೆ ಒಂದೇ ಒಂದು ಸ್ಲೀವ್ಸಿಗೆ ಆಗ್ತೈತಿ. ಸೊ ಅದನ್ನ ಲೇಸೇ ಹಚ್ಚಲಿಲ್ಲ, ಹಂಗಾಗಿ ಅಷ್ಟೇ
ಸ್ಟಿಚ್ ಮಾಡ್ಬೇಕಂತೇಳಿ ಎತ್ಕೊಂಡೆ. ಇನ್ನು ರಾತ್ರಿ ಆಗೈತಿ, ಇವ್ರು ಟಿ ವಿ ನೋಡತ್ತಾರ. ಒಬ್ಬವ ಅಂದರೆ ಇವ್ರು ಮೊಬೈಲ್ ಗೇಮ್ ಆಡತ್ತಾರ. ಅವ ಏನೈತಿ ಡ್ರಾಯಿಂಗ್ ತೆಗಿತೀನಿ ಅಂತೇಳಿ ಡ್ರಾಯಿಂಗ್ ತೆಗಿಯಾಕತ್ತಾನ. ನಾನು ಹೊಲಿಯಾಕತ್ತೀನಿ. ಅವನಿಗೆ ನಿದ್ದೆ ಬಂದೈತಿ. ಸೊ 2 ಬ್ಲೌಸ್ ಹೊಲಿದೆ ಫ್ರೆಂಡ್ಸ್. ಇವತ್ತು ಒಂದು ಹೊಲಿದಿದ್ದೆ, ಮತ್ತೊಂದು ಹೊಲಿದೆ. ಆಮೇಲೆ ಅಂಬ್ರೆಲಾ ಟಾಪ್ನ ಸ್ಟಿಚ್ ಮಾಡ್ಬೇಕಂತ ಕೂತಿದ್ದೆ. ನೀವು ಅಮ್ಮ ಮಲ್ಕೊಳ್ಳೋಣಮ್ಮ ಅಂತ ಅನ್ನಕತ್ತ. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಇವರು ಮೊಬೈಲ್ ನೋಡತ್ತಿದ್ರು. ಅನ್ಕನ ಹೊಲಿದ್ರೆ ಆಯ್ತತ್ ಹೊಲಿಯತ್ತಿದ್ದೆ. ಇನ್ನು ರಾತ್ರಿ 10-11 ಗಂಟೆ ಆಯಿತು. ಇನ್ನು ಬ್ಯಾಡ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇನ್ನು ಮಲ್ಕೊಂಡ್ರೆ ಆಯಿತು ಅಂತೇಳಿ ಅಂದ್ಕೊಂಡೆ. ಇದು ನೋಡಿರಿ, ಇದೊಂದು ಬ್ಲೌಸ್ ಮತ್ತು ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೀನಿ ನೋಡಿರಿ. ಇದೊಂದು ಬ್ಲೌಸ್, ಇದ್ರ ಸೀರೆ ಮತ್ತು ಸೀರೆ ಪಿಕೋಫಾಲ್ ಆಗಿತ್ತು, ಕೊಟ್ಟಿದ್ದರು. ಇನ್ನು ಬೆಳಗ್ಗೆ ಒಯ್ತಾರೆ ಇದನ್ನು. ಇದೊಂದು ಮತ್ತು ಇನ್ನೊಂದು ಬ್ಲೌಸ್ನ ರೆಡಿ ಮಾಡಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡತ್ತೀನಿ. ಈ ರೀತಿ ಹೊಲ್ದೀನಿ ಫ್ರೆಂಡ್ಸ್ ಇದನ್ನು. ಸೊ ಇವೆರಡು ಬ್ಲೌಸ್ನ ನಾನು ಇವತ್ತು ರೆಡಿ ಮಾಡಿದ್ದು. ಇನ್ನು ಮಲ್ಕೊಂಡ್ರೆ ಆಯ್ತು ಅಂತೇಳಿ ಮಲ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಇವೆರಡು ಬ್ಲೌಸ್ನ ರೆಡಿ ಮಾಡಿ ಇನ್ನು ಅವತ್ತು ಅಷ್ಟಕ್ಕೆ ಮಲ್ಕೊಂಡ್ಬಿಟ್ಟೆ. ಇನ್ನು ಮಾರನೇ ದಿನ, ಇದು ಶುಕ್ರವಾರ ಸಾಯಂಕಾಲ ಬ್ಲೌಸ್ ಹೊಲಿಯತ್ತಿದ್ದಂತೆ ಏನೂ ವಿಡಿಯೋನ ಮಾಡಿಲ್ಲ ಇವತ್ತು. ಇನ್ನು ಸಾಯಂಕಾಲ ನಮ್ಮ ಸುಮಿತ ಶೇಂಗಾದ ಹೋಳ್ಗೆ ಬೇಡಿದ್ನಂತೇಳಿ ಅವ್ರ ಅಜ್ಜಿ ಅವರಿಗೆ ಶೇಂಗಾದ ಹೋಳ್ಗೆ ಮಾಡಿಕೊಡತ್ತಾಳ. ನಾನು ಬ್ಲೌಸ್ ರೆಡಿ ಮಾಡೈತೆ ಹೊಲಿಯೋದಿತ್ತಲ್ಲ. ಸೊ ಹಂಗಾಗಿ ನಾನು ಬ್ಲೌಸ್ನ ಹೊಲಿಯತ್ತೀನಿ. ಇವು ಶೇಂಗಾದ ಹೋಳ್ಗಿನ ತಿನ್ನಾಕತ್ತಾರ ಟಿ ವಿ ನೋಡ್ಕೊತ. ಇವ ಬೈಸ್ಯಾನ ಶೇಂಗಾದ ಹೋಳ್ಗೆ ಬೇಕಮ್ಮ ನಂಗತ್ತೆ ನಾತಿದ್ದ. ಹಾಗಾಗಿ ಅವ್ರ ಅಜ್ಜಿ ಏನೈತಿ ಶೇಂಗಾದ ಹೋಳ್ಗೆ ಮಾಡಿಕೊಟ್ಟಾರ ಅವರಿಗೆ. ಟಿ ವಿ ನೋಡ್ಕೋತ ಶೇಂಗಾದ ಹೋಳ್ಗೆ ರಾತ್ರಿ ಆಗೈತಿ. ಈಗ ತಿನ್ನಾಕತ್ತಾನ. ರಾತ್ರಿನೇ ಮಾಡಿದ್ದವರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಶೇಂಗಾದ ಹೋಳ್ಗೆ ರಾತ್ರಿನೇ ಮಾಡತ್ತಿದ್ರು. ಇನ್ನು ನಾನು ಇವು 3 ಬ್ಲೌಸ್ ಇವತ್ತು ಹೊಲಿಬೇಕು ಅಂದ್ಕೊಂಡಿದ್ದೆ. ಶುಕ್ರವಾರ ಏನೈತಿ, ಇವು 4 ಬ್ಲೌಸ್ನ ಹೊಲಿಬೇಕಂತೆ ಟಾರ್ಗೆಟ್ ಮಾಡಿದ್ದೆ. ಬಟ್ ನನ್ನ ಕೈಲಿ ಆಗಿದ್ದು ಇವತ್ತು. ನನ್ನ ಕೈಲಿ ಅಂತಲ್ಲ, ಇವತ್ತು ನಾನು ಫಿನಿಷ್ ಮಾಡಲೇಬೇಕಾಯಿತು. ಶುಕ್ರವಾರ ಅವ್ರದ್ದು ಶನಿವಾರ ಅವ್ರ ಕಾಲೇಜ್ ಒಳಗೆ ಪ್ರೋಗ್ರಾಮ್ ಇದ್ದು. ಹಾಗಾಗಿ ಇವು ಶುಕ್ರವಾರ ಏನೈತಿ, ಇವು 3 ಸೀರೆ, ನಿನ್ನೆ ಒಂದು ಹೊಲದ್ನೆಲ್ಲ ಅದು ಒಂದು, ಮತ್ತು ಇವು 3 ಸೀರೆ. 4 ಜನ ಫ್ರೆಂಡ್ಸ್ ಇವರು. ಹಾಗಾಗಿ ಅವ್ರ ಕಾಲೇಜ್ ಒಳಗೆ ಸೆಂಡ ಪಾರ್ಟಿ ಅಂತಂತೇಳಿ ಕೊಟ್ಟಿದ್ದರು. ಇದು ನೋಡಿರಿ, ಈ ಸೀರೆ ಬ್ಲೌಸ್ ಕಾಂಬಿನೇಷನ್ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್. ಪಿಂಕ್ ಕಲರ್ ಬ್ಲೌಸ್ ಬಾರ್ಡರ್ ಬಂದೈತಿ, ಗ್ರೀನ್ ಕಲರ್ ಸ್ಯಾರಿ ಬಂದೈತಿ ನೋಡಿರಿ. ಈ ರೀತಿ 3 ಬ್ಲೌಸ್ನ ಸೇಮ್ ಇಟ್ಟೀನಿ. 3 ಫ್ರೆಂಡ್ಸ್ ಸೇಮ್ ಇಟ್ಟೀನಿ. ಬ್ಯಾಕ್ ಈ ಥರ ಟೆಂಪಲ್ ಡಿಸೈನ್ ಮಾಡಿ ಮೇಲ್ಗಡೆ ಉಕ್ಕು ಮತ್ತು ಬ್ಯಾಕ್ ಸೈಡ್ ಉಕ್ಕಿಟ್ಟೀನಿ. ಫ್ರಂಟ್ ಕ್ಲೋಸ್ ಮಾಡಿ ಪಂಚ್ ನೆಕ್ ಇಟ್ಕೊಂಡು ಈ ಥರ ಬಾರ್ಡರ್ ಹಚ್ಕೊಂಡಿನಿ. ಟ್ರೆಂಡಿಂಗಲ್ಲಿ ಐತಲ್ಲ ಆ ಡಿಸೈನು ಮಾಡಿ ನಾನು. ಒಂದು ಗ್ರೀನ್ ಕಲರ್ ಇತ್ತು, ಇನ್ನು ಇದು ನೇವಿ ಬ್ಲೂ ಕಲರ್. ಇದು ಬೇರೆ ಸ್ಯಾರಿನೇ ಐತಿ. ಇದು ಬರೀ ನೇವಿ ಬ್ಲೂ ಮತ್ತು ಬಾರ್ಡರ್ ಗೋಲ್ಡನ್ ಕಲರ್ ಬಂದೈತಿ. ಇದು ಕೂಡ ನಾನು ಡಿಸೈನ್ ಅದೇ ರೀತಿ ಹೇಳಿದ್ರು ಅವರು. ಸೇಮ್ ಅದೇ ರೀತಿ ಡಿಸೈನ ಇದಕ್ಕೂ ಮಾಡೀನಿ. ಬ್ಯಾಕ್ ಬಟನ್ ಇಟ್ಕೊಂಡು ಮತ್ತು ಫ್ರಂಟ್ ಕ್ಲೋಸ್ ಪಂಚ್ ನೆಕ್ ಇಟ್ಕೊಂಡು ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿನಿ ಫ್ರಂಟ್ ಸೈಡು. ಮತ್ತು ಈ ಥರ ಬ್ಯಾಕ್ ಸೈಡು ಮಾಡ್ಕೊಂಡಿನಿ ನೋಡಿರಿ. ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡೀನಿ. ನನಗೆ ಇಷ್ಟ ಆಗಿದ್ದಂದ್ರೆ ಈ ಕಲರ್, ಇದು ಗ್ರೀನ್ ಕಲರ್ ಮತ್ತು ಪಿಂಕ್, ಇದು ಭಾಳ ಇಷ್ಟ ಆಯಿತು ನನಗೆ ನೋಡಿರಿ. ಬಟ್ಟೆನೂ ಅಷ್ಟೇ ಭಾಳ ಅಂದ್ರೆ ಭಾಳ ಚಂದ ಐತಿ. ಉಟ್ಕೊಂಡ್ರೂ ಹಾಗೆ ಭಾಳ ಲುಕ್ಕಾಗಿ ಕಾಣಿಸ್ತೈತಿ ಇದು. ಸೊ ಇದ್ರದ್ದು ಬ್ಲೌಸ್ ನೋಡಿರಿ, ಆವಾಗಲೇ ಸರಿ ಕಾಣಿಸ್ತಿಲ್ಲ ಅಂಥೇಳಿ ಮತ್ತು ಇನ್ನೊಂದು ಸರಿ ತೋರಿಸ್ತೀನಿ. ಸೇಮ್ ಡಿಸೈನ್ ಅದಾವು, ಯಾವುದು ಏನು ಬೇರೆ ಇಲ್ಲ. ಸೊ ಇವೆರಡು ರೆಡಿಯಾಗಿದ್ದು. ಇವನ್ನ ಏನೈತಿ ಅವರು ಸಾಯಂಕಾಲ ಕೇಳಿದ್ರು, ಅಕ್ಕ ರೆಡಿಯಾಗಿದ್ರೆ ಬಂದು ಒಯ್ತೀವಿ ಅಂದಿದ್ರು. ನಾನು ಇನ್ನೂ ರೆಡಿ ಮಾಡಿರಲಿಲ್ಲ. ಹಾಗಾಗಿ ನಾನೇ ತಂದು ಕೊಡ್ತೀನಿ ಬಿಡು ನಿಮ್ಮ ಹಾಸ್ಟೆಲ್ಗೆ ಅಂತೇಳಿ ಇವೆರಡು ಬ್ಲೌಸ್ನ ಒಯ್ದು ಕೊಟ್ರಾಯ್ತು. ಇನ್ನೂ ಒಂದು ಬ್ಲೌಸ್ ಏನಾಯಿತು, ಈ ರಾತ್ರಿ ಸ್ಟಿಚ್ ಮಾಡಿದ್ರಾಯ್ತು ಅಂತೇಳಿ ಅವೆರಡು ಬ್ಲೌಸ್ನ ಮನೆ ಹತ್ರ ಸಮೀಪ ಐತಿ ಹಾಸ್ಟೆಲ್. ಹಾಗಾಗಿ ಇಲ್ಲಿ ಬಂದೀವಿ ಕೊಡಕ್ಕಂತೇಳಿ. ಇವರು ನೋಡಿರಿ ನಮ್ಮ ಜೊತೆ ಬಂದಾರ ಬ್ಲೌಸ್ ಕೊಡಕ್ಕಂತೇಳಿ. ಅದ್ರದ್ದು ಗೇಟ್ ಹಾಕಿಬಿಟ್ಟಿರ್ತಾರೆ, ಹೊರಗಡೆ ಬಿಡಲ್ಲ ಅವ್ರನ್ನ. ಸೊ ಸಣ್ಣದೊಂದು ಸೈಡ್ ಕಿಂಡಿ ಇತ್ತು, ಅಲ್ಲಿ ಕೊಟ್ಟು ಬಂದೆ ನಾ ಹೋಗಿ. ಇಲ್ಲ ಕೊಟ್ಟು ಇನ್ನು ಹೋಗಿ ಇನ್ನೂ ಒಂದು ಬ್ಲೌಸ್ ಇತ್ತಲ್ಲ ಅದನ್ನು ಸ್ಟಿಚ್ ಮಾಡಬೇಕು. ರಾತ್ರಿ ಎಷ್ಟೊತ್ತಾದರೂ ಆ ಬ್ಲೌಸ್ನು ನಾನು ಇವತ್ತು ಮುಗಿಸ್ಲೇಬೇಕಾಗಿತ್ತು. ಈಗ ರಾತ್ರಿ 10:30 ಆಗಿತ್ತು. ಉಕ್ಸೆಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ. ಅವ್ರು ಇನ್ನೂ ಮೆಹಂದಿ ಹಾಕೊಳತ್ತಿದ್ರು ಅಂತ ಕೈಗೆ. ನಾಳೆ ಕಾಲೇಜಲ್ಲಿ ಸೆಂಡ ಪಾರ್ಟಿ ಐತಲ್ಲ ಅಂಥೇಳಿ ಅವರು ಮೆಹಂದಿ ಎಲ್ಲ ಹಾಕ್ಕೊಂಡು ಇನ್ನೂ ಎಚ್ಚರವಾಗಿದ್ದು. ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ಅವ್ರು ಇನ್ನೂ ಎಚ್ಚರ ಆಗಿದ್ದು. ನಿನ್ನೆ ಅಂಬ್ರೆಲಾ ಟಾಪ್ ಮತ್ತು ಒಂದು ಸೀರೆ ಒಳಗೆ ಅಂಬ್ರೆಲಾ ಟಾಪ್ ಮತ್ತು ಸ್ಟ್ರೇಟ್ ಟಾಪ್ ಸ್ಟಿಚ್ಚಿಂಗ್ ಮಾಡಬೇಕಾಗಿತ್ತು. ಸೊ ಅವನ್ನ ನಾನು ಮಾಡಿರಲಿಲ್ಲ. ಅವನು ಕೂಡ ಇವತ್ತು ಬೆಳಿಗ್ಗೆನೇ ಮಾಡಿದೆ. ಅವು 2 ಡ್ರೆಸ್ ಹೊಲಿದು ಆಮೇಲೆ ಇವ್ರು 2 ಬ್ಲೌಸ್ ಹೊಲಿಯೋದು ಲೇಟ್ ಆಗೋಯಿತು. ಇವತ್ತು ಸಾಯಂಕಾಲನೇ ಕೊಡ್ತೀನಿ ಅಂತ ಹೇಳಿದೆ ಇವರಿಗೆ. ಇವ್ರಿಗೆ ಕೊಡೋದಕ್ಕಾಗಲಿಲ್ಲ, ರಾತ್ರಿ 10-10:30 ಆಯ್ತಲ್ಲ. ಹಾಗಾಗಿ ನಾನೇ ಹೋಗಿ ಕೊಟ್ಟು ಬಂದೆ. ಅವು 2 ಟಾಪ್ ಹೊಲಿದು ಮ್ಯಾಲೆ ಬ್ಲೌಸ್ ಹೊಲಿದ್ನಲ್ಲ, ಹಾಗಾಗಿ ನನಗೆ ಲೇಟ್ ಆಯಿತು ಹೊಲಿಯೋದು.
ಇನ್ನು ನೋಡಿರಿ ನಾ ಹೊಲ್ಯಾಕತ್ ಕೂತೀನಿ, ಬಂದು ಮತ್ತು ಹೊಲಿಬೇಕಂತ ಕೂತೀನಿ. ಇವ್ರು ನೋಡಿರಿ ಮೊಬೈಲ್ನಾಗ ಗೇಮ್ ಆಡತ್ತಾರ. ನಾನು ಹೋಗೋವರೆಗೂ ಅವರು ಮಲ್ಕೊಳ್ಳಲ್ಲ. ಹಾಗಾಗಿ ಅವ್ರನ್ನ ಮಲಗಿಸಿ ಬಂದು ಆಮೇಲೆ ನಾನು ಬ್ಲೌಸ್ನ ಸ್ಟಿಚ್ ಮಾಡೀನಿ. ಇದೇ ನೋಡಿರಿ ಇನ್ನೊಂದು ಸೀರೆ. ಇದು ಬ್ಲೌಸ್ ಕೂಡ ಸ್ಟಿಚ್ ಮಾಡೀನಿ. ರಾತ್ರಿ 1 ಗಂಟೆ ಆಯಿತು, 12:30 1 ಗಂಟೆ ಆಯಿತು ಈ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾರೆ. ಇದು ಸೇಮ್ ಪ್ಯಾಟರ್ನು ಫ್ರಂಟ್ ಸೈಡು, ಬ್ಯಾಕ್ ಸೈಡು ಸೇಮ್ ಪ್ಯಾಟರ್ನ್ ಐತಿ. ಬಟ್ ಬ್ಯಾಕ್ ಸೈಡ್ ನಾನು ಬಾರ್ಡರ್ ಹಚ್ಚೋಕ್ಕಾಗಲಿಲ್ಲ ಕೆಳಗಡೆ ಸೈಡು, ಯಾಕಂದರೆ ಇದು ಸ್ಲೀವ್ಸಿಗೆ ಅಷ್ಟೇ ಬಾರ್ಡರ್ ಬಂದಿತ್ತು. ಹಾಗಾಗಿ ಸ್ಲೀವ್ಸಿಗೆ ಅಷ್ಟೇ ಬಂದಿತ್ತು. ಇನ್ನು ಫ್ರಂಟ್ ಸೈಡ್ ಅಷ್ಟೇ ಹಚ್ಕೊಂಡ್ರೆ ಬ್ಯಾಕ್ ಸೈಡ್ ಬಿಡಬೇಕಾಗಿತ್ತು. ಅವ್ರು ಏನಂದರು, ಅಕ್ಕ ಫ್ರಂಟ್ ಅಷ್ಟೇ ಹಚ್ಚು, ಬ್ಯಾಕ್ ಏನು ನಡಿತೈತಿ ಅಂತಂದರು. ಹಾಗಾಗಿ ಮ್ಯಾಲೆ ಒಂದು ಉಕ್ಸ್ ಮಾಡಿ ಕೆಳಗಡೆ ಒಂದು 3 ಉಕ್ಸ್ ಮಾಡ್ತೀನಿ. ಇನ್ನು ಇದಕ್ಕೆ ಉಕ್ಸೋದೇನೂ ಮಾಡಿಲ್ಲ, ಹಾಗೆ ನಿಮ್ಮ ಜೊತೆ ವಿಡಿಯೋ ಮಾಡತ್ತೀನಿ. ರಾತ್ರಿ 12:30 1 ಗಂಟೆ ಆಗಿತ್ತು ಈ ಬ್ಲೌಸ್ ಮುಗಿಸುವಷ್ಟರಲ್ಲಿ. ಇದನ್ನೂ ಫಿನಿಶ್ ಮಾಡಿದೆ. ಇನ್ನು ನೋಡಿರಿ ಬೆಳಗ್ಗೆ ಹೊಲ್ದಿನಂದೆಲ್ಲ ಇದೊಂದು ಟಾಪು ಅಂಬ್ರೆಲ್ಲ ನಿನ್ನೆ ಹೊಲಿಯೋಕ್ಕಂತೂ ಆಗಲಿಲ್ಲ. ಹಾಗಾಗಿ ಇವತ್ತು ಅವರು ಬಂದು ಒಯ್ತೀನಂದಿದ್ಲು, ಆಕಿನೂ ಹಾಸ್ಟೆಲ್ ಹುಡುಗಿನೇ. ಇದನ್ನೂ ಒಂದು ಸ್ಟಿಚ್ ಮಾಡಿಕೊಂಡೆ. ಬೆಳಿಗ್ಗೆ ಇದನ್ನು ಸ್ಟಿಚ್ ಮಾಡಿ ಆಮೇಲೆ ಇನ್ನೂ ಸ್ಟ್ರೇಟ್ ಟಾಪ್ ಆದಮೇಲೆ ಅದನ್ನೂ ಒಂದು ಸ್ಟಿಚ್ ಮಾಡಿ ಆಮೇಲೆ ಅವೆರಡು ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ಲೇಟ್ ಆಯಿತು. ಅವೆರಡು ಕೊಟ್ಟು ಬಂದು ಮತ್ತೆ ಒಂದು ಸ್ಟಿಚ್ ಮಾಡಿದೆ. ಇವತ್ತು ಟೋಟಲ್ ನಾನು ಹೊಲಿದಿರೋದು ಇವೆರಡು ಟಾಪು ಮತ್ತು 3 ಬ್ಲೌಸ್ ಇವತ್ತು ನಾನು ಹೊಲ್ದೀನಿ. ನಾನು ಟೋಟಲಾಗಿ ಇವತ್ತು ಇಷ್ಟು ಸ್ಟಿಚ್ ಮಾಡಿದೆ. ನಿನ್ನೆ ಆಗಲಿಲ್ಲ, ನಿನ್ನೆ ಬರೀ 2 ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ನಾನು. ಇವತ್ತು 2 ಡ್ರೆಸ್ಸು 3 ಬ್ಲೌಸ್ ಸ್ಟಿಚ್ ಮಾಡೀನಿ. ಇದು ನಿನ್ನೆ ಸ್ಟಿಚ್ ಮಾಡಿರೋಂಥ ಬ್ಲೌಸ್. ಬ್ಯಾಕ್ ಸೈಡ್ ಈ ಥರ ಇಟ್ಟು ಲೇಸ್ ಹಚ್ಕೊಂಡು ಬ್ಯಾಕ್ ಸೈಡ್, ಸ್ಲೀವ್ಸ್ ಮಾತ್ರ ಪಫ್ ಸ್ಲೀವ್ಸ್ ಇಟ್ಕೊಂಡೀನಿ. ಈ ರೀತಿ ಸ್ಟಿಚ್ ಮಾಡೀನಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಡೇ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.